ಈಗ ಕೆಲವರು ಕಷ್ಟಪಟ್ಟು ದುಡಿತಾರೆ ಕಣ್ರಿ, ದುಡಿತಾರೆ. ಆದರೆ ದುಡ್ದಿದ್ದನ್ನು ಹೆಂಗೆ ಖರ್ಚು ಮಾಡಬೇಕು ಗೊತ್ತಿಲ್ಲ. ಯಾವ್ದು ಅನ್ವಾಂಟೆಡ್ ಬೇಡದೇ ಇರೋದಕ್ಕೆ ಒಂದು ಹೊರೆ ತಗೊಂಡಾಗ ಹಾಕ್ಬಿಡ್ತಾರೆ. ಅಲ್ಲಿ ಅದರಿಂದ ಏನೂ ಲಾಭ ಇರೋದಿಲ್ಲ, ನಷ್ಟ ಮಾಡ್ಕೋತಾರೆ, ಹಲುಬ್ತಾರೆ. ಆಮೇಲೆ ಆದ್ದರಿಂದ ಮನಿ ಮೇಂಟೆನೆನ್ಸ್ ಫಸ್ಟು. ದುಡ್ದಿದ್ದನ್ನು ಫಸ್ಟ್ ಜೀವನದಲ್ಲಿರೋದೇ ದುಡಿಮೆ. ಅದರ ಫೌಂಡೇಶನ್ ಮೇಲೆ ನಮ್ಮದು ಮುಂದಿನ ಎಲ್ಲ ಜೀವನಗಳು ಬಿಲ್ಡಿಂಗ್ ಆಗೋದು. ಹಲೋ ಗೆಳೆಯರೇ, ನಾನು ನಿಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ್. ಇವತ್ತಿನ ವಿಚಾರ ಮೇಂಟೆನೆನ್ಸ್ ಅಂದರೆ ನಿಭಾಯಿಸೋದು. ಈ ಜೀವನನೇ ನಿಭಾಯಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಜಾಣತನ ಬೇಕು ಕಣ್ರಿ. ಅದಕ್ಕೆ ಬಹಳ ವಿವೇಕ ಬೇಕು, ತಾಳ್ಮೆ ಬೇಕು, ಅದಕ್ಕೆ ವಿವೇಚನೆ ಬೇಕು, ತಿಳುವಳಿಕೆ ಬೇಕು, ಜ್ಞಾನ ಬೇಕು. ಹಂಗಂದ್ರೇನು ನಿಮಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಈ ಸಮಾಜದಲ್ಲಿ ಎಲ್ಲವನ್ನೂ ಪಡ್ಕೋಬೇಕು ಅಂತಂದರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪ್ರಿಯಾರಿಟಿ ಕೊಡಬೇಕು ಅನ್ನೋದು ಮುಖ್ಯ ಇಲ್ಲಿ. ಯಾಕೆ ಅಂತಂದರೆ ಈ ನಿಭಾಯಿಸೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಈಗ ಯೌವನ ಮುಗಿಯೋವರೆಗೂ ಕೂಡ ತೊಂದರೆ, ಯೌವನ ಬರೋವರೆಗೂ ತೊಂದರೆ ಇರಲ್ಲ. ಸಾಂಸಾರಿಕ ಜೀವನ, ಸಮಾಜಕ್ಕೆ ನಾವು ಕಾಲಿಟ್ಟಾಗ, ಸಮಾಜಕ್ಕೆ ಧುಮುಕಿದಾಗ ಅಲ್ಲಿ ನಾವು ಈಜೊಡಿಬೇಕು, ಎದುರೀಜು ಹೊಡಿಬೇಕು, ಎದುರೀಜು ಹೊಡೆದು ಗೆಲ್ಲಬೇಕು, ದಡ ಸೇರಬೇಕು. ಇಲ್ಲದೇ ಇರೋ ಸೆಂಟ್ರಲ್ಲಿ ಮುಳುಗೋಗ್ಬಿಡ್ತೀವಿ. ಹಾಗಾಗಿ ನಿಭಾವಣೆ ಅಥವಾ ಮೇಂಟೆನೆನ್ಸ್ ಇದ್ದರೆ ಚಂದ. ಈಗ ಕೆಲವರು ಕಷ್ಟಪಟ್ಟು ದುಡಿತಾರೆ ಕಣ್ರಿ, ದುಡಿತಾರೆ. ಆದರೆ ದುಡ್ದಿದ್ದನ್ನು ಹೆಂಗೆ ಖರ್ಚು ಮಾಡಬೇಕು ಗೊತ್ತಿಲ್ಲ. ಯಾವ್ದು ಅನ್ವಾಂಟೆಡ್ ಬೇಡದೇ ಇರೋದಕ್ಕೆ ಒಂದು ಹೊರೆ ತಗೊಂಡಾಗ ಹಾಕ್ಬಿಡ್ತಾರೆ. ಅಲ್ಲಿ ಅದರಿಂದ ಏನೂ ಲಾಭ ಇರೋದಿಲ್ಲ, ನಷ್ಟ ಮಾಡ್ಕೋತಾರೆ, ಹಲುಬ್ತಾರೆ. ಆಮೇಲೆ ಆದ್ದರಿಂದ ಮನಿ ಮೇಂಟೆನೆನ್ಸ್ ಫಸ್ಟು. ದುಡ್ದಿದ್ದನ್ನು ಫಸ್ಟ್ ಜೀವನದಲ್ಲಿರೋದೇ ದುಡಿಮೆ. ಅದರ ಫೌಂಡೇಶನ್ ಮೇಲೆ ನಮ್ಮದು ಮುಂದಿನ ಎಲ್ಲ ಜೀವನಗಳು ಬಿಲ್ಡಿಂಗ್ ಆಗೋದು, ಎಲ್ಲ ನೆಮ್ಮದಿಗಳು ಬಿಲ್ಡಿಂಗ್ ಆಗೋದು ಅಲ್ಲೇ. ಹಾಗಾಗಿ ಆ ಮನಿ ಮೇಂಟೆನೆನ್ಸ್ ಇದೆಯಲ್ಲ ಬಹಳ ಪ್ರಮುಖವಾದಂಥದ್ದು. ನಾವು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬಳಸಬೇಕೋ ಅಷ್ಟೇ ಬಳಸಬೇಕು. ಏನೋ ಮೋಹಕ್ಕೆ ಒಳಗಾದ್ವಿ, ಏನೋ ಸ್ನೇಹದ ವಿಶ್ವಾಸಕ್ಕೆ ಒಳಗಾದ್ವಿ, ನಾವು ದುಡ್ದು ತಗೊಂಡಾಗ ಅಲ್ಲಿಟ್ಟುಟ್ಟು ಇವ ಸಿಗಾಕೊಂಡು ನರಳ್ತಾ ಇರುವಂಥ, ಬೀದಿಗೆ ಬಂದಿರುವಂಥ ಸುಮಾರು ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಸ್ ಇದ್ದಾರೆ ಕಣ್ರಿ, ಮಿಡ್ಲ್ ಕ್ಲಾಸ್ನವರು ಇದ್ದಾರೆ ಕಣ್ರಿ ಇವತ್ತಿನ ದಿನ. ಈ ಅವ್ರಿಗೆ ಆ ಮೇಂಟೆನೆನ್ಸ್, ಯಾಕೆಂದರೆ ಅವ್ರಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡಬೇಕು ನಾವು. ಅವರಿಗೆ ಎಷ್ಟು ಅವಶ್ಯಕತೆ ಇದೆ ಪೂರ್ತಿ ಪೂರೈಸೋಕ್ಕಾಗೋದಿಲ್ಲ. ಹೀಗೆ ಮನಿ ಮೇಂಟೆನೆನ್ಸ್ ಅನ್ನೋದಿದೆ. ಮನೆಗೆ ಎಷ್ಟು ಖರ್ಚು ಮಾಡಬೇಕು, ದವಸ ಧಾನ್ಯಕ್ಕೆ ಎಷ್ಟು ಖರ್ಚು ಮಾಡಬೇಕು, ನಮ್ಮ ಮನೆಯ ವ್ಯವಸ್ಥೆಗೆ ಎಷ್ಟು ಖರ್ಚು ಮಾಡಬೇಕು, ಹಬ್ಬ ಹರಿದಿನಗಳಲ್ಲಿ ಎಷ್ಟು ಖರ್ಚು ಮಾಡಬೇಕು, ರಿಲೇಷನ್ಗಳಿಗೆ ಎಷ್ಟು ಖರ್ಚು ಮಾಡಬೇಕು, ಆರೋಗ್ಯದ ಕಾಪಾಡ್ಕೊಳ್ಳೋದ್ರ ಬಗ್ಗೆ ನಾವು ಎಷ್ಟು ಹಣವನ್ನು ಉಪಯೋಗಿಸ್ಕೊಳ್ಬೇಕು. ಈ ರೀತಿಯ ಮೇಂಟೆನೆನ್ಸ್ ಇದೆಯಲ್ಲ, ಇದು ಬಹಳ ಅಮೂಲ್ಯವಾದಂಥದ್ದು ಕಣ್ರಿ. ಕಾರಣ ಇಷ್ಟೇ, ನಾವು ಯಾವುದೋ ಒಂದು ಆಸೆಗೆ, ಯಾವುದೋ ಒಂದು ಇದಕ್ಕೆ ನಾವು ಅದೇನಾದ್ರು ಖರ್ಚು ಮಾಡಿಬಿಟ್ರೆ ವಾಪಸ್ ಬರೋಲ್ಲ. ಯಾರಿಗಾರು ಕೊಟ್ಬಿಟ್ರೆ ವಾಪಸ್ ಬರಲ್ಲ. ಅದು ಹೆಂಗೆ ಅಂದರೆ ಡ್ಯಾಮಲ್ಲಿ ಗೇಟ್ ಎತ್ಬಿಟ್ಟು ನೀರು ಬಿಟ್ಟ ಮೇಲೆ ವಾಪಸ್ ಹೆಂಗೆ ಬರೋಲ್ವೋ ಹಾಗೆ ಆಗಿರುವಂಥ ಕುಟುಂಬಗಳು ಬೇಕಾದಷ್ಟಿದ್ದಾವೆ, ನರಳ್ತಾ ಇರೋ ಕುಟುಂಬಗಳು ಬೇಕಾದಷ್ಟಿದ್ದಾವೆ. ಅವ್ರು ಹೇಳೋದು ಒಂದೇ ಮೋಸ ಮಾಡ್ದ. ನೋಡಿ, ನಾವು ಅವ್ರನ್ನ ನಂಬಿದ್ದೇ ನಮ್ಮ ಮೊದಲನೇ ತಪ್ಪು. ಹಾಗಾಗಿ ಅವನು ಮೋಸ ಮಾಡ್ದ ಅನ್ನೋದಕ್ಕೆ ನಮ್ಮ ತಪ್ಪು ನಾವು ಕಂಡುಹಿಡ್ಕೋಬೇಕಲ್ವ ಮೊದಲು. ಅದನ್ನೇ ಗೆಳೆಯರೆ ನಾನು ನಿಮಗೆ ಹೇಳ್ತಾ ಇರೋದು, ಯಾವುದಕ್ಕೂ ಕೂಡ ಮಿತಿ ಇರಲಿ, ಲಿಮಿಟ್ ಇರಲಿ. ಒಂದು ವೇಳೆ ಮಿಸ್ ಆದ್ರೂ ಕೂಡ ನಮಗೆ ಅಪಾಯ ಆಗಬಾರ್ದು ನಮ್ಮ ಜೀವನಕ್ಕೆ. ಆ ರೀತಿಯ ಜೀವನವನ್ನು ನಾವು ಮಾಡಬೇಕು ಅನ್ನೋದು ಮುಖ್ಯ ಇಲ್ಲಿ. ಒಂದು ಮನಿ ಮೇಂಟೆನೆನ್ಸ್, ಫುಡ್ ಮೇಂಟೆನೆನ್ಸ್. ದುಡ್ಡಿದೆ, ಚೆನ್ನಾಗಿದೆ, ಚೆನ್ನಾಗಿ ತಿಂದುಬಿಟ್ರೆ ಅಯ್ಯೋ ಇಷ್ಟು ವರ್ಷದಿಂದ ನಾನು ಶ್ರೀಮ, ಈಗ ದೇವ್ರು ಕೊಟ್ಟಿದ್ದಾನೆ, ಈಗ ತಿಂದೇ ಇದ್ರೆ ಯಾವಾಗ ತಿನ್ನೋದು ಅಂತ ತಿಂದ್ಬಿಟ್ರೆ 40-50 ವರ್ಷದಲ್ಲಿ ಒಳ್ಳೆ ಅವನ ದೇಹ ಒಳ್ಳೆ ಕಾಮನ್ ಬಿಲ್ ಬಗ್ದಂಗೆ ಬಗ್ತಿತ್ತು ಕಣ್ರಿ. KG 45-50 KG ಇದ್ದ ಅವನು. ಈಗೇನೋ ನನಗೆ ಶ್ರೀಮಂತಿಕೆ ಬಂತು ಅಂತಂದ್ಬಿಟ್ಟಿಕ್ಕೆ ಆ ಶ್ರೀಮಂತಿಕೆ ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋ ಆಸೆ ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟ್ ಆದ ತಕ್ಷಣ ಏನು ಮಾಡ್ತಾನೆ, ತನಗೆ ಏನೇನು ಬೇಕು ಎಲ್ಲನೂ ತಗೊಳ್ಳೋಕೆ ಶುರು ಮಾಡ್ತಾನೆ. ಆಹಾರವನ್ನು ಮುಂದಿನ ಜನ್ಮ ಇದೆಯೋ ಇಲ್ಲೋ ಅನ್ನಂಗೆ, ಏನು ಇಷ್ಟು ವರ್ಷ ಬಿಟ್ಟಿದ್ದ ಒಂದು 10 ವರ್ಷದಲ್ಲಿ ನೋಡ್ರಿ 40 KG 45 KG 50 KG ಇದ್ದವನು ಬರೀ ಕೇವಲ 2-3 ವರ್ಷದಲ್ಲಿ ಅವನು 70-75 ಆಗೋಗ್ಬಿಡ್ತಾನೆ. 70-75 ಆಗ್ತಿದ್ದಂಗೆನೇ ಅವನಿಗೆ ನಾನಾ ಸಮಸ್ಯೆಗಳು ಬರ್ತವೆ. ಯಾಕೆಂದರೆ ಶ್ರೀಮಂತಿಕೆ ಬಂತು, ನನಗೆ ದುಡ್ಡು ಬಂತು. ಆ ದುಡ್ಡು ಬಂದಿರೋದನ್ನು ನಾನು ಎದ್ದು ಕೆಲಸ ಮಾಡಲ್ಲ, ಎಲ್ಲದಕ್ಕೂ ಆಳುಗಳನ್ನ ಇಟ್ಕೊತೀನಿ ನಾನು. ಎಲ್ಲದಕ್ಕೂ ನಾನು ದುಡ್ಡು ಕೊಟ್ಟು ಮಾಡಿಸ್ಕೋತೀನಿ ಅಂದಾಗ ದೇಹ ಸ್ಥೂಲವಾಗುತ್ತೆ, ನಾನಾ
ಕಾಯಿಲೆಗಳು ಬರ್ತವೆ. ಕೊನೆಗೆ ತಾನು ಯಾಕೆ ದುಡ್ಡನ್ನು ಇನ್ನೂ ಸಂಗ್ರಹಿಸಬೇಕು, ನಂಗೆ ಆಗೋದಿಲ್ಲ, ಯಾಕೆ ಬೇಕಂದ್ರೆ ಮುಂದೆ ಕೊನೆಗೆ ಬೇಕು, ಹಾಸ್ಪಿಟ್ಲಿಗೆ ಬೇಕಾಗ್ಬೋದು, ನನಗೆ ಕೈಕಾಲು ಬಿದ್ದೋಗ್ಬೋದು ನನಗೆ, ಅಥವಾ ನಾಳೆ ದಿನ ಹಿಂಗೆ ಆದಾಯ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಅದನ್ನು ಎಲ್ಲ ಸಂಗ್ರಹಿಸಬೇಕು ಅಂಥೇಳಿ ಹಣನ ತಾನೂ ಖರ್ಚು ಮಾಡೋದಿಲ್ಲ, ತಾನು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋದಿಲ್ಲ, ಸುಮ್ಮನೆ ಸಂಗ್ರಹಿಸಿ ಇಟ್ಕೋತಾನೆ. ಇದರಿಂದ ಮನಿ ಮೇಂಟೆನೆನ್ಸ್ ಫೇಲ್ಯೂರ್ ಆಗುತ್ತೆ. ಸಂಸಾರದ ಮೇಂಟೆನೆನ್ಸ್, ಹೆಂಡತಿ ಅವಳನ್ನ ಹೇಗೆ ನೋಡ್ಕೋಬೇಕು, ಮಕ್ಕಳನ್ನು ಎಷ್ಟು ಹದ್ದು ಬಸ್ತಿನಲ್ಲಿ ಇಡಬೇಕು, ಮಕ್ಕಳನ್ನು ವಯಸ್ಸಿಗೆ ಬಂದ ತಕ್ಷಣ ಸ್ನೇಹಿತರಂಗೆ ನೋಡಬೇಕು, ಮಕ್ಕಳಿಗೆ ತನ್ನ ತಂದೆ ಸುಖವಾಗಿದ್ದಾನೆ, ತುಂಬ ಸುಲಭವಾಗಿ ಸಂಪಾದಿಸಿದ್ದಾನೆ ಅಂತ ಮಕ್ಕಳಿಗೆ ಏನಾದರೂ ಗೊತ್ತಾದರೆ, ನನ್ನನ್ನು ನಾನೇನು ದುಡಿಬೇಕು ಅಂತಿದ್ದೀನೋ ಅದು ನಮ್ಮ ಅಪ್ಪನೇ ದುಡಿತಾ ಇದ್ದಾನಲ್ಲ, ನಾನಿನ್ಯಾಕೆ ದುಡಿಮೆ ಮಾಡಬೇಕು ಅನ್ನೋ ಸೈಕಾಲಜಿ ಬಂದ್ಬಿಟ್ರೆ ಕಥೆ ಏನ್ರಿ. ಸುಮಾರು ಜನ ಏನು ಮಾಡ್ತಾರೆ, ಬರ್ತಾರೆ ನೆಂಟರುಗಳು ಬಂದುಬಿಟ್ಟು, ಏನಪ್ಪ ನಿಮ್ಮ ಅಪ್ಪ ಚೆನ್ನಾಗಿ ದುಡ್ದು ಬಿಡು, ನೀನು ಪುಣ್ಯವಂತ ಬಿಡು ಅಂತ ಹೇಳಿದಾಗ ಅವನಿಗೆ ಇನ್ನೂ ಫೀಡಿಂಗ್ ಆಗ್ತಾ ಇರ್ತದೆ. ಇದು ಏನಾಗುತ್ತೆ, ಮಕ್ಕಳಿಗೆ ಒಂದು ರೀತಿಯ ತಾತ್ಸಾರ ತಂದೆಯ ಮಾತು. ಇದೇನಾಗುತ್ತೆ, ಅವಾಗ ತಂದೆ ತಾಯಿಗಳು ಮಕ್ಕಳಿಂದ ಸ್ವಲ್ಪ ದೂರ ಹೋದಂಗೆ ಇರ್ತಾವ್ರು ಮಾನಸಿಕವಾಗಿ. ಹಾಗಾಗಿ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು. ಅವರಿಗೆ ಆಸ್ತಿ ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಅದು ಆಸ್ತಿ ಮಾಡಿದ್ರು ಅವ್ರಿಗೆ ತಿಳಿದಂಗೆ ಮಾಡಬೇಕು, ಕಷ್ಟಪಡ್ತಿರೋದನ್ನು ಅವ್ರಿಗೆ ಹೇಳಬೇಕು. ಆವಾಗ ಮಕ್ಕಳು ಅವರೇ ಓದಿ ಅವರೇ ದೇಶಕ್ಕೆ ಆಸ್ತಿ ಆಗಬೇಕು. ಅವರಿಗೆಲ್ಲ ಆಸ್ತಿ ಮಾಡೋದು, ಅವರನ್ನೇ ಆಸ್ತಿ ಮಾಡಿಬಿಡಬೇಕು. ಮಕ್ಕಳ ಮೇಂಟೆನೆನ್ಸು ಅವ್ರು ಫಾಲೋ ಅಪ್ ಮಾಡೋದಿರುತ್ತೆ, ಅವರಿಗೆ ಕಾಲೇಜ್ ಫೀಸ್ಗಳು ಕಟ್ಟೋದಿರುತ್ತೆ, ಡೊನೇಷನ್ಗಳು ಕಟ್ಟೋದಿರುತ್ತೆ, ಅವರ ಆರೋಗ್ಯ ಅನಾರೋಗ್ಯದ ಬಗ್ಗೆ ನೋಡಬೇಕಾಗತ್ತೆ. ಮನಿ ಮೇಂಟೆನೆನ್ಸ್ ಅದ್ರ ಜೊತೆಗೆ ನಾವು ಫ್ಯಾಮಿಲಿ ಮೇಂಟೆನೆನ್ಸನ್ನು ನೋಡಬೇಕಾಗುತ್ತೆ. ಹೆಂಡತಿಯ ಆಗು ಹೋಗುಗಳು, ಅವಳ ಆಸೆ ಆಕಾಂಕ್ಷೆಗಳು, ಕನಸುಗಳು, ಅವಳ ಭಾವನೆಗಳನ್ನು ಮೇಂಟೈನ್ ಮಾಡಬೇಕನ್ರಿ. ನಾನು ಪುರ್ಸತ್ತಿಲ್ಲ ಅಂಥೇಳಿ ತನ್ನ ಕುಟುಂಬವನ್ನೇ ಅವನು ನೋಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಜೀವನ ಎಲ್ಲಿರುತ್ತೆ ರೀ. ಹಾಗಾಗಿ ಕುಟುಂಬದ ಮೇಂಟೆನೆನ್ಸ್ ಇದೆಯಲ್ಲ, ಅದನ್ನು ನಿಭಾಯಿಸೋದು ಅಂದರೆ ಅದು ಪ್ರತಿದಿನ ಎಲ್ಲವೂ ಮಕ್ಕಳು ಮತ್ತು ಗಂಡ ಹೆಂಡತಿ ಒಟ್ಟಿಗೆ ಊಟ ಮಾಡಬೇಕು, ಮಾತಾಡಬೇಕು, ಇವತ್ತು ನಡೆದಿರೋ ವಿದ್ಯಮಾನಗಳ ಬಗ್ಗೆ ಮಾತಾಡಬೇಕು, ಸಮಾಜದಲ್ಲಿರುವಂಥ ದುಷ್ಕೃತ್ಯಗಳು ಹಿಂಗೆಲ್ಲ ನಡೀತಾ ಹುಷಾರಾಗಿರಬೇಕು ಅಂತ ಮಕ್ಕಳೆದುರಿಗೆ ಮಾತಾಡಬೇಕು. ಹಂಗೆ ಮಾತಾಡಿದ್ರೆ ನೋಡಿ, ಅದು ಕುಟುಂಬದಲ್ಲಿ ಶಾಂತಿ ಸಮಾಧಾನಕ್ಕೆ ದಾರಿಯಾಗ್ತದೆ. ಅದು ಬಿಟ್ಟುಬಿಟ್ಟು ಅವನಷ್ಟು ಸಂಪಾದನೆ ಮಾಡ್ದ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಈ ನೆಂಟರು ಸರಿ ಇಲ್ಲ, ಅವ್ರ ಮನೆ ಸೇರಿಸ್ಬೇಡ, ಅವ್ರ ಬದಲು ನಂಗೆ ಒಂಥರ ಆಗುತ್ತೆ, ಹಿಂಗೆ ಹೇಳಿದ್ರೆ ಆ ನೆಂಟರುಗಳು ಬಂದಾಗ ಅವುಗಳು ನೀವು ಕರೆದ್ರೂ ಹತ್ರಕ್ಕೆ ಬರೋಲ್ಲ ಹುಡುಗರು. ನೀವು ಹೇಳ್ಬಿಟ್ಟು ಮರ್ತು ಬಿಟ್ಟಿರ್ತೀರಿ, ಹುಡುಗರು ಥರ ಹೇಳೋದು ಹಂಗೆ ಇರುತ್ತೆ. ಆವಾಗ ಮಕ್ಕಳಿಗೆ ಹಂಗಲ್ಲ, ಎಲ್ಲರ ಜೊತೆ ಸ್ನೇಹದಿಂದ ಇರಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು. ಎಲ್ಲರನ್ನೂ ಕೂಡ ಗೌರವದಿಂದ ನೋಡಬೇಕು ಅಂತ ಹೇಳ್ಕೊಡ್ಬೇಕು. ಎಷ್ಟೋ ಮಕ್ಕಳು ಹಿರಿಯರು ಬಂದರು ಕಾಲ ಮೇಲೆ ಕಾಲು ಹಾಕೊಂಡಿದ್ರೆ ತೆಗಿಯಲ್ಲ ಕಣ್ರಿ. ಇದೆಲ್ಲ ಮೇಂಟೆನೆನ್ಸ್ಗೆ ಬರುತ್ತೆ, ಕುಟುಂಬದ ಮೇಂಟೆನೆನ್ಸ್. ಕುಟುಂಬದಲ್ಲೇ ನಿಮ್ಮದು ಈ ಫರ್ನಿಚರ್ ಮೇಂಟೆನೆನ್ಸ್ ಇದೆ, ಬಾತ್ರೂಮ್ ಮೇಂಟೆನೆನ್ಸ್ ಇದೆ. ಗಾಂಧೀಜಿಯವರು ಯಾರ್ದಾದ್ರು ಮನೆಗೆ ಹೋದರೆ ಫಸ್ಟ್ ಅವ್ರ ಮನೆ ಬಾತ್ರೂಮ್ಗೆ ನೋಡ್ತಿದ್ರಂತೆ. ಯಾಕೆ ಅಂತಾರೆ, ಬಾತ್ರೂಮ್ ಎಷ್ಟು ಕ್ಲೀನಾಗಿರ್ತದೋ ಅವ್ರ ಮನಸ್ಸು ಅಷ್ಟೇ ಕ್ಲೀನಾಗಿದೆ ಅನ್ನೋದು ಅವ್ರ ನಂಬಿಕೆ ನೋಡಿ. ಹಾಗಾಗಿ ಮನೆ ಮೇಂಟೆನೆನ್ಸ್ ಇದೆ ಕಣ್ರಿ, ಮನಿ ಮೇಂಟೆನೆನ್ಸ್ ಇದೆ, ಮನೆ ಮೇಂಟೆನೆನ್ಸ್ ಇದೆ, ಕುಟುಂಬದ ಸದಸ್ಯರ ಮೇಂಟೆನೆನ್ಸ್ ಇದೆ, ರಿಲೇಷನ್ ಮೇಂಟೆನೆನ್ಸ್ ಇದೆ. ರಿಲೇಷನ್ಸ್ಗೆ ನೀವು ಏನೇ ಮಾಡಿದ್ರೂ ನೀವು ಖಂಡಿತವಾಗಲೂ ಅವರನ್ನು ಮೆಚ್ಚಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆವಾಗ ನಾವೇನು ಮಾಡ್ಬಿಡ್ತೀವಿ, ಅವ್ರು ಮೆಚ್ಕೊಳ್ಳೋಂಗೆ ನಡ್ಕೊಳ್ಳೋಕೆ ಶುರು ಮಾಡಿಬಿಡ್ತೀವಿ. ಗೊತ್ತಾಯ್ತಾ? ರಿಲೇಷನ್ಸ್ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ, ಆದರೆ ನೀವು ಯಾವುದೇ ಮನೆಗಳಿಗೆ ಹೋಗಿ ಕೇಳಿ, ನಮ್ಮ ರಿಲೇಷನ್ನು ಅಯ್ಯೋ ಅಂತಾರೆ. ಯಾಕೆ ಅಂತಂದರೆ ಯಾವಾಗಲೂ ಅಷ್ಟೇ ರಿಲೇಷನ್ಸಲ್ಲಿ ಯಾವೊಬ್ಬ ವ್ಯಕ್ತಿಯೂ ಕೂಡ ತನ್ನ ಸಮನಾಗೆ ಇರಬೇಕು. ಒಂದು ಹಂತಕ್ಕೆ ಹೋಗಬಾರ್ದು, ಹತ್ತಿದ್ರೆ ಬೇಜಾರಾಗುತ್ತೆ ಅವ್ರಿಗೆ. ಯಾಕೆಂದರೆ ತಮ್ಮಂತ ಹೊಗಳ್ಕೊಳ್ಬೇಕಲ್ವ. ಹಾಗಾಗಿ ಸಂಬಂಧಿಕರ ಮೇಂಟೆನೆನ್ಸ್, ಹಣಕಾಸಿನ ವ್ಯವಹಾರ ಮಾಡಿದ್ರೆ ಸಮಸ್ಯೆ ಸಿಗಾಕೋತೀರಿ, ಹೆಚ್ಚಿಗೆ ಮಾತಾಡಿದ್ರೆ ಟೀಕೆಗೆ ಒಳಗಾಗ್ತೀರಿ. ಹೀಗಾಗಿ ರಿಲೇಷನ್ಸ್ ಮೇಂಟೆನೆನ್ಸ್, ಫ್ರೆಂಡ್ಸ್ ಮೇಂಟೆನೆನ್ಸ್. ಈಗ ಫ್ರೆಂಡ್ಸ್ ಇದ್ದಾರಲ್ಲ ಅವರೇ ಇವತ್ತು ನಿಮಗೆ ಸಾಕಷ್ಟು ಸಹಾಯ ಮಾಡಿರೋದು. ಯಾವುದೇ ಮನೆಗಳು ತಗೊಳ್ಳಿ, ಯಾವುದೇ ವ್ಯಕ್ತಿನ ತಗೊಳ್ಳಿ, ಜೀವನದಲ್ಲಿ ಅವನ ಸಂಕಷ್ಟ ಕಾಲದಲ್ಲಿದ್ದಾಗ ಧೈರ್ಯ ಹೇಳಿ ಅವನಿಗೆ ಹೆಗಲಿಗೆ ಹೆಗಲು ಕೊಟ್ಟವರು ಸ್ನೇಹಿತರೇನೆ.
ಗೊತ್ತಾಯ್ತು. ಹಾಗಾಗಿ ಅಂಥ ಸ್ನೇಹಿತರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಮೇಂಟೆನೆನ್ಸ್ ಮಾಡಬೇಕು. ಏನೋ ನನಗೆ ಪುರ್ಸೊತ್ತಿಲ್ಲ, ನಾನು ಬರೋಕ್ಕಾಗಲಿಲ್ಲ ಅಂತೇಳಿ ಅವ್ರು ಫೋನ್ ಮಾಡಿದ್ರು ನೀವು ಫೋನ್ ತೆಗೆದೇ ಇದ್ದರೆ, ಅವ್ರು ಕರೆದ್ರೂ ಕೂಡ ನೀವು ಹೋಗದೇ ಇದ್ದರೆ, ಅವ್ರನ್ನ ಒಂದು ರೀತಿ ತಾತ್ಸಾರದಿಂದ ಮಾತಾಡಿದ್ರೆ ಫ್ರೆಂಡ್ಸನ್ನ ಕಳ್ಕೊಂಬಿಡ್ತೀವಿ ಕಣ್ರಿ. ಫ್ರೆಂಡ್ಸ್ ಮೇಂಟೆನೆನ್ಸ್ ಮಾಡಬೇಕು. ಇನ್ನು ಡ್ರೆಸ್ ಮೇಂಟೆನೆನ್ಸು ನೋಡಿ, ಇದು ಮುಖ್ಯ. ಇದು ಡ್ರೆಸ್ ಮೇಂಟೆನೆನ್ಸ್ ಅಂದ್ರೇನು, ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭಕ್ಕೆ ಏನೇನು ಯಾವ್ಯಾವ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕು ಅನ್ನೋದು ಮುಖ್ಯ ಕಣ್ರಿ, ಅಲ್ವಾ? ಮದುವೆಗೆ ಒಂಥರ ಡ್ರೆಸ್ ಹಾಕ್ಕೊಳ್ತಾರೆ, ಮತ್ತು ಇನ್ನೊಂದು ಪಾರ್ಟಿಗಳಿಗೆ ಒಂಥರ ಡ್ರೆಸ್ ಹಾಕ್ಕೊಳ್ತಾರೆ, ಮತ್ತು ಈ ಯಾರು ತೀರ್ಕೊಂಡೋದಾಗ ಇನ್ನೊಂದು ಥರ ಡ್ರೆಸ್ಸಲ್ಲಿ ಹೋಗಿರ್ತಾರೆ, ನಾಮಕರಣಕ್ಕಂತ. ಇದು ಡ್ರೆಸ್ ಮೇಂಟೆನೆನ್ಸ್ ಕಣ್ರಿ. ಇದು ಸಾಮಾನ್ಯ ವಿಚಾರ ಇರಬಹುದು, ಆದರೆ ಇದು ಬಹಳ ಮುಖ್ಯ. ಯಾಕೆಂದರೆ ಡ್ರೆಸ್ ಈಸ್ ದ ಪರ್ಸನಾಲಿಟಿ ಪ್ಲಸ್. ಡ್ರೆಸ್ ಇದೆಯಲ್ಲ ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ ಅದು. ಹಾಗಾಗಿ ನಮ್ಮ ವ್ಯಕ್ತಿತ್ವ ಎತ್ತರಕ್ಕೆ ಹೋಗಬೇಕು ಅಂದರೆ ನಮ್ಮ ಡ್ರೆಸ್ ಮೇಂಟೆನೆನ್ಸ್ ಕೂಡ ಇರಬೇಕು. ನೆಕ್ಸ್ಟು ಫುಡ್ ಮೇಂಟೆನೆನ್ಸ್. ಸಿಕ್ಕಿದ್ದನ್ನೆಲ್ಲ ತಿನ್ನೋದಲ್ಲ, ಫುಡ್ ಮೇಂಟೈನ್ ಮಾಡಬೇಕು. ಕಾಲ ಕಾಲಕ್ಕೆ ಏನೇನು ಆಹಾರ ದೇಹಕ್ಕೆ ಅನುಕೂಲವೋ ಅದನ್ನು ನೋಡಿ ತಿಳುವಳಿಕೆ ತಗೊಂಡು ಅಂಥಂಥ ಆಹಾರವನ್ನೇ ತಗೋಬೇಕು. ನಮ್ಮಲ್ಲಿ ನೋಡಿ ಯಾಕೆ ಸಾಕಷ್ಟು ಕಾಯಿಲೆಗಳು ಬರ್ತಿದ್ದಾವೆ ಅಂತಂದರೆ, ಈ ಮದುವೆ ಮನೆಗಳಲ್ಲಿ ಬಫೆ ಅಂತ ಶುರು ಮಾಡಿಬಿಟ್ಟಿದ್ದಾರೆ. ಆ ಬಫೆನಲ್ಲಿ ಎಲ್ಲ ತಿಂದ್ಬಿಟ್ಟು ಲಾಸ್ಟಿಗೆ ಒಂದಿಷ್ಟು ದಪ್ಪ ಐಸ್ ಕ್ರೀಮ್ ತಿಂದ್ಬಿಡ್ತಾರೆ, ಒಂದಿಷ್ಟು ಫ್ರೂಟ್ ಬೌಲು, ಒಂದಿಷ್ಟು ಐಸ್ ಕ್ರೀಮು. ಈ ಐಸ್ ಕ್ರೀಮ್ ಏನಾಗುತ್ತೆ ದೇಹಕ್ಕೆ, ಸಿಂಪಲ್ಲಾಗಿ ಹೇಳೋದಾದರೆ ನಾವೇನೇ ಆಹಾರ ತಗೊಂಡ್ರು ಕೂಡ ಅದು ಡೈಜೆಷನ್ ಆಗೋಕ್ಕೆ ಒಂದು ಸ್ವಲ್ಪ ಹೀಟು ಬಾಡಿ ಜಠರದೊಳಗೆ ಇರಬೇಕು. ಜಠರದಲ್ಲಿ ಒಂದು ಉಷ್ಣಾಂಶ ಇದ್ದರೆ ಮಾತ್ರ ಅದು ಬೇಗ ಜೀರ್ಣ ಆಗ್ತದೆ. ನೀವು ಚೆನ್ನಾಗಿ ತಿಂದುಬಿಟ್ಟು ಮೇಲ್ಗಡೆ ತಣ್ಣಗಿರೋ ಐಸ್ ಕ್ರೀಮ್ ತಿಂದುಬಿಟ್ರೆ ನಿಮಗೆ ಗ್ಯಾಸ್ಟ್ರಿಕ್ ಖಂಡಿತ ಗ್ಯಾರಂಟಿ ಆಗುತ್ತೆ, ಡೈಜೆಷನ್ ಇರೋದಿಲ್ಲ, ಅಜೀರ್ಣ ರೋಗ ಗ್ಯಾರಂಟಿ. ಈ ಥರದಲ್ಲಿ ತಿಳ್ಕೋಬೇಕು ನಾವು. ಅದನ್ನೇ ಸಂಸಾರ ಅಂದರೆ ವಿವೇಕ, ವಿವೇಚನೆ, ತಿಳಬೇಕು, ಜ್ಞಾನ ಇರಬೇಕು ಅಂತ ಹೇಳಿದ್ದು ಇದಕ್ಕೇ ಮೊದಲನೇ ಆರಂಭದಲ್ಲಿ ನಾನು. ಈ ತಿಳುವಳಿಕೆ ಇದ್ದರೆ ಮಾತ್ರ ನೋಡಿ, ಆಹಾರದಲ್ಲಿ ಮೇಂಟೆನೆನ್ಸ್ ಇತ್ತು ಅಂದರೆ ಮನೆಯೊಳಗೆ ಆರೋಗ್ಯ ಗ್ಯಾರಂಟಿ. ಆಹಾರದಲ್ಲಿ ನಾವು ಸಿಕ್ಕಿದ್ದೆಲ್ಲ ಆಹಾರ, ನಮ್ಮ ಹೊಟ್ಟೆಗೆ ಹೋಗಿದ್ದೆಲ್ಲ ಆಹಾರ, ನನ್ನ ನಾಲ್ಗೆ ರುಚಿದೆಲ್ಲ ಆಹಾರ ಅಂತ ಅಂದ್ಬಿಟ್ರೆ ಅದೇ ನಮ್ಮ ರೋಗಗಳ ಮೂಲ. ಆ ರೋಗಗಳು ಬರ್ತಿದ್ದಂಗೆ ನಾವು ದುಡ್ದಿದ್ದೆಲ್ಲ ತಗೊಂಡೋಗಿ ಇನ್ಯಾವುದೋ ಹಾಸ್ಪಿಟ್ಲಿಗೋ ಇನ್ಯಾರಿಗೋ ಕೊಟ್ಟು ಬದುಕ್ತೀವ? ಗ್ಯಾರಂಟಿ ಇಲ್ಲ. ಇವತ್ತಿನ ದಿನ ನಮಗೆ ಒಳ್ಳೆಯ ಡಾಕ್ಟ್ರು ಸಿಕ್ಕಬೇಕಾದ್ರೂ ಅದೃಷ್ಟ ಇರಬೇಕು ಕಣ್ರಿ. ಎಲ್ಲ ಚೆನ್ನಾಗಿದ್ದು ಡಾಕ್ಟ್ರನ್ನ ತೋರಿಸ್ಬೇಕು ವಾಪಸ್ ಬರದೇ ಇರೋರು ಸುಮಾರು ಜನ ಇದ್ದಾರೆ, ಉದಾಹರಣೆಗಳಿದ್ದಾವೆ ನಮ್ಮಲ್ಲಿ. ಹಾಗಾಗಿ ಫುಡ್ ಮೇಂಟೆನೆನ್ಸ್ ಮಾಡಬೇಕು. ಹೀಗೆ ನಿಭಾವಣೆ ಅನ್ನುವಂಥದ್ದು ಸಂಸಾರದಲ್ಲಿ ಬಹಳ ಇದೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಸಮಯ ಮುಗೀತಾ ಇದೆ. ಮೊಬೈಲ್ ಮೇಂಟೆನೆನ್ಸ್. ಈ ಕಾಂಟ್ಯಾಕ್ಟ್ಗಳು ಇಟ್ಕೊಂಡಿರ್ತೀರಲ್ಲ, ಈ ಕಾಂಟ್ಯಾಕ್ಟ್ಗಳಿದ್ದಾಗ ಯಾರಾದರೂ ಫೋನ್ ಮಾಡಿದ್ರೆ ಅವ್ರಿಗೆ ಆಮೇಲೆ ಮಾಡ್ತೀನಿ ಅಂತ ಹೇಳ್ತೀರಿ, ಬ್ಯುಸಿ ಇರ್ತೀರಿ. ಬಟ್ ಅದನ್ನು ವಾಪಸ್ ಅವರಿಗೆ ತಕ್ಷಣ ಮಾಡಿ ಆ ಕಾಂಟ್ಯಾಕ್ಟ್ ವಿಚಾರಗಳನ್ನು ಕ್ಲಿಯರ್ ಮಾಡಬೇಕು. ನಾವು ಆ ಕಮ್ಯುನಿಕೇಷನ್ ವ್ಯವಸ್ಥೆನ ಕ್ಲಿಯರ್ ಮಾಡಬೇಕು. ನೀವು ಹಾಗೆ ಬಿಟ್ಟರೆ ನಾನು ಫೋನ್ ಮಾಡಿದ್ರು ತೆಗಿಲಿಲ್ಲ ಅಂಥೇಳಿ ಅಲ್ಲಿಂದನೇ ಕೋಪಗಳು ಜಾಸ್ತಿ ಆಗ್ತವೆ, ಅಸೂಯೆಗಳು ಜಾಸ್ತಿ ಆಗ್ತವೆ, ತಾತ್ಸಾರ ಜಾಸ್ತಿ ಆಗುತ್ತೆ. ಉದಾಸೀನದಿಂದ ಮಾತಾಡೋಕ್ಕೆ ಏನು ಬೇಡಪ್ಪ ನೀನು ಏನು ಫೋನ್ ಮಾಡಿದ್ರು ಫೋನೇ ತೆಗಿಯಲ್ಲ ಅಂತಾರೆ. ಅಂದರೆ ಈ ಫೋನ್ ಮೊಬೈಲ್ ಬಂದ ಮೇಲೆ ಭಾಳಷ್ಟು ಜನ ಸುಳ್ಳು ಹೇಳ್ತಾರೆ ಬಿಡಿ. ಯಾಕೆಂದರೆ ಬಸ್ಸೊಳಗೆ ಕೂತಿರ್ತಾರೆ, ನಿಮ್ಮ ಮನೆ ಹತ್ರನೇ ಬಂದೆ ಅಂತ ಹೇಳ್ತಿರ್ತಾರೆ. ಅವರೆಲ್ಲೋ ಇರ್ತಾರೆ, ಇನ್ನೆಲ್ಲೋ ಇದ್ದೀನಿ 5 ನಿಮಿಷ ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಯಾರ್ಯಾರು ಮೊಬೈಲ್ ಇಟ್ಕೊಂಡಿದ್ದಾರೋ ಮ್ಯಾಕ್ಸಿಮಮ್ 99% ಇಂಥ ಸಿಂಪಲ್ ಸುಳ್ಳುಗಳನ್ನು ಹೇಳ್ತಾರೆ. ಅಂದರೆ ಈ ಮೇಂಟೆನೆನ್ಸ್ ಅನ್ನೋಂಥದ್ದಿದೆಯಲ್ಲ, ಮೊಬೈಲ್ ಮೇಂಟೆನೆನ್ಸು ಕೂಡ ಒಂದು. ವೆಹಿಕಲ್ ಮೇಂಟೆನೆನ್ಸ್ ಬೇಕು. ಯಾವ ವೆಹಿಕಲ್ ಎಲ್ಲೆಲ್ಲಿಗೆ ಯಾವ್ಯಾವ ವೆಹಿಕಲಲ್ಲಿ ಹೋಗಬೇಕು ಅನ್ನೋದು ಬೇಕು. ಹೀಗೆ ಜೀವನ ಅನ್ನೋದೇ ಒಂದು ನಿಭಾವಣೆ. ಯಾಕೆಂದರೆ ನಾವು ಕಚೇರಿಗೆ ಹೋಗ್ತೀವಿ, ಕಚೇರಿಯಲ್ಲಿ ಎಲ್ಲರನ್ನೂ ಮೇಂಟೈನ್ ಮಾಡಬೇಕನ್ರಿ. ನಮ್ಮ ಬಾಸಿಂದ ಹಿಡಿದು ಅಟೆಂಡ್ರವ್ರಿಗೂ ಮೇಂಟೈನ್ ಮಾಡಬೇಕು. ಯಾಕೆಂದರೆ ಅಲ್ಲಿ ಮೇಂಟೆನೆನ್ಸ್ ಇಲ್ಲದ್ರೆ ನಿಮಗೆ ಗೌರವ ಇಲ್ಲ, ನಿಮ್ಮ ಕೆಲಸ ಆಗೋದಿಲ್ಲ, ನಿಮ್ಮ ಮಾತು ಯಾರೂ ಕೇಳೋದಿಲ್ಲ, ಎಲ್ಲ ನಾವೇ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಜೀವನ ಅನ್ನೋದೇ ಮೇಂಟೆನೆನ್ಸ್. ಇನ್ನು ಹೆಚ್ಚಿನ ವಿಚಾರ ಇದೆ ಈ ಮೇಂಟೆನೆನ್ಸ್ ಬಗ್ಗೆ, ಸಮಯ ಇಲ್ಲದೆ ಇರೋದ್ರಿಂದ ವೀಕ್ಷಕರೇ, ನಿಭಾವಣೆ ನಿಮ್ಮಲ್ಲಿ ಅರ್ಥಪೂರ್ಣವಾಗಿರಲಿ. ನಿಮ್ಮ ಸಂತೋಷಕ್ಕೆ, ಸುಖಕ್ಕೆ, ನೆಮ್ಮದಿಗೆ ಧಕ್ಕೆ ತರದೇ ಇರುವ ಹಾಗೆ ನೀವು ವಿವೇಕ ಮತ್ತು ವಿವೇಚನೆಯಿಂದ ಸಮಾಧಾನದ ಮಾತುಗಳನ್ನಾಡುವುದರ ಮೂಲಕ ಆ ಸಂದರ್ಭದ ಪರಿಸ್ಥಿತಿಗಳನ್ನು ನಿಭಾಯಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಚಾರವನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗೆಳೆಯರೇ.